ಸೂಜಿ ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರಿನಲ್ಲಿಗೆ ನಾವು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಿದೆ. ಅದರ ಸರ್ವಾಧ್ಯಕ್ಷರಾಗಿ ಗೋರು ಚನ್ನಬಸಪ್ಪ ಅಧ್ಯಕ್ಷರಾಗಿದ್ದಾರೆ. ಅದರ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ತಾಲೂಕಿಗೆ ಈ ಕನ್ನಡದ ರಥ ಬಂದಿದೆ. ಅದನ್ನ ನಾವು ಅದ್ದೂರಿಯಿಂದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಚ್.ಎಂ. ಮುನಿರಾಜು ಸರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಹ ಹಾಗೂ ತಾಲೂಕು ಆಡಳಿತ ಎಲ್ಲರೂ ಸಹ ತುಂಬು ಹೃದಯದಿಂದ ಸ್ವಾಗತವನ್ನ ಮಾಡಿದ್ದೀವಿ. ಹಾಗೆ ಈ ದಿನ ನಮ್ಮ ಎಲ್ಲ ಹೊಸಕೋಟೆಯ ಪ್ರಮುಖ ಬೀದಿಗಳಲ್ಲಿ ಈ ಕನ್ನಡ ರಥವನ್ನ ಸಂಚರಿಸುವುದರ ಮುಖಾಂತರ ಕನ್ನಡಕ್ಕೆ ನಾವು ಸಲ್ಲಿಸುವ ಗೌರವ ಮತ್ತು ನಮ್ಮ ಗೌರವ ಅಭಿಮಾನವನ್ನ ನಾವು ತೋರ್ಪಡಿಸಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇನ್ನು ಇದು ಬೇರೆ ಬೇರೆ ಎಲ್ಲಾ ತಾಲೂಕುಗಳಲ್ಲೂ ಸಹ ಸಂಚರಿಸಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ತಲುಪುತ್ತೆ. ಇದಕ್ಕೆ ಶುಭವಾಗಲಿ ಮತ್ತು ಜಯವಾಗಲಿ. ಕನ್ನಡ ಭಾಷೆ ಅಜರಾಮರವಾಗಿ ಉಳಿಯಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾತಾ ಕಿ ಜೈ ಭುವನೇಶ್ವರಿಗೆ, ಜೈ ಭುವನೇಶ್ವರಿಗೆ. ಕನ್ನಡ ಪರಿಷತ್ತು ಹೊಸಕೋಟೆ ತಾಲೂಕು ಹಾಗೂ ತಾಲೂಕು ಆಡಳಿತ ಮಂಡಳಿ ಹೊಸಕೋಟೆ ಇವರ ವತಿಯಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತಿ ವರ್ಷವೂ ಬಂದ ಹಾಗೆ ಈ ಸಾರಿಯೂ ಸಹ ಕನ್ನಡ ರಥ ನಮ್ಮ ತಾಲೂಕಿಗೆ ಆಗಮಿಸಿದ್ದು, ಈ ಒಂದು ರಥವನ್ನು ತಾಲೂಕು ಆಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬರಮಾಡಿಕೊಂಡು ಈ ದಿನ ನಮ್ಮ ಹೊಸಕೋಟೆ ಟೌನಿನ ಪ್ರಮುಖ ನಗರ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಬಂದು ರಥವನ್ನು ಈಗ ಸುಸಜ್ಜಿತವಾಗಿ ಬಂದು ಪ್ರವಾಸಿ ಮಂದಿರಕ್ಕೆ ತಲುಪಿಸಲು ತಾವುಗಳೆಲ್ಲರೂ ಸಹಕಾರ ನೀಡಿದ್ದೀರಾ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಅಭಿನಂದಿಸಿ ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. 87ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಚಲಿಸುವ ಈ ರಥವನ್ನು ನಾವು ನಿನ್ನೆ ಕೋಲಾರ ಗಡಿಯಿಂದ ಬರಮಾಡಿಕೊಂಡಿದ್ದೀರಿ. ಅದನ್ನು ಇವತ್ತು ಪ್ರಮುಖ ಬೀದಿಗಳಲ್ಲಿ ರಥನ ಚಲಿಸಿ ಇವತ್ತು ಈಗ ನಮ್ಮ ಪ್ರವಾಸಿ ಮಂದಿರಕ್ಕೆ ಬಂದಿದೆ. ನಾಳೆ ಇದನ್ನು ದೇವನಹಳ್ಳಿ ತಾಲೂಕಿಗೆ ಹಸ್ತಾಂತರಿಸ್ತೀರಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಕರ್ತರು, ಪೊಲೀಸ್ ಸಿಬ್ಬಂದಿ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಸಹಕಾರ ಹಸ್ತ ನೀಡಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದಿರಿ. ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸಿದೆ. No, I love